ಇನ್ನು ಕೆಲವೇ ದಿನಗಳ ಬಾಕಿ ಇದೆ. ಅಷ್ಟರಲ್ಲಾಗಲೇ ಅಖಾಡ ಸಿದ್ಧ ಆಗಿದೆ, ಅಭ್ಯರ್ಥಿಗಳ ಆಯ್ಕೆಯಾಗಿದೆ. ಇನ್ನೇನಿದ್ರು ಜಟಾಪಟಿ. ರಾಜಕೀಯ ಶಕ್ತಿ ಕೇಂದ್ರವಾಗಿದೆ ಮೈಸೂರು ಕ್ಷೇತ್ರ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ. ಅಲ್ಲಿ ಈ ಬಾರಿ ಶತಾಯಗತಾಯ ಗೆಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಅರಮನೆ ನಗರಿಯಲ್ಲಿ ಇವತ್ತು ಮತ ಗಜಗಳ ಶಕ್ತಿ ಪ್ರದರ್ಶನ. ಒಂದೇ ದಿನ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕ ಇಬ್ರು ದಾಂಗುಡಿ ಇಡ್ತಾ ಇದ್ದಾರೆ. ಒಂದು ಕಡೆ ಯದುವೀರ್ ಮಣಿಸೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಸಿಎಂ ಜೊತೆಗೆ ಡಿಸಿಎಂ ಡಿಕೆಶಿ ಕೂಡ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಗಾಳ ಹಾಕ್ತಾ ಇದ್ದಾರೆ. ಯದುವೀರ್ ಅವರನ್ನ ಬಿಜೆಪಿ ಅಖಾಡಕ್ಕಿಳಿಸಿರುವಂತಹ ಹಿನ್ನೆಲೆ ಮತ್ತಷ್ಟು ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಗಾಳ ಹಾಕ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ನ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಿದ್ದಾರೆ. ಒಕ್ಕಲಿಗ ಮತಗಳ ಬೇಟೆಗೆ ಡಿಸಿಎಂ ಡಿಕೆಶಿ ಕೂಡ ಅಖಾಡಕ್ಕಿಳಿದಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಇದೆ. ಈ ಮೂಲಕ ಮೈತ್ರಿ ಪಡೆಯ ನಾಯಕರುಗಳನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ದಾಂಗುಡಿ ಇಡ್ತಾ ಇದೆ ಒಂದು ಕಡೆ ಕಾಂಗ್ರೆಸ್, ಮತ್ತೊಂದೆಡೆ ದೋಸ್ತಿ ನಾಯಕರು. ಹೇಗಾದ್ರೂ ಮಾಡಿ ಬಿಜೆಪಿ ಜೆಡಿಎಸ್ನಲ್ಲಿರುವಂತಹ ನಾಯಕರನ್ನ ತಮ್ಮತ್ತ ಸೆಳೆದುಕೊಂಡು ಈ ಬಾರಿ ಯದುವೀರ್ ಅವರನ್ನ ಮಣಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಕಾಂಗ್ರೆಸ್ ಭಾರೀ ರಣತಂತ್ರವನ್ನ ಹೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಂತೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ತಮ್ಮ ತವರು ಕ್ಷೇತ್ರವನ್ನ ಗೆಲ್ಲಿಸಬೇಕು ಅನ್ನುವಂತಹ ದೃಷ್ಟಿಯಿಂದ. ಕಳೆದ 3-4 ದಿನದಿಂದ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮೈಸೂರು ಕ್ಷೇತ್ರದಲ್ಲಿಯೇ ಇದ್ದಾರೆ. ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಆಪರೇಷನ್ ಹಸ್ತ ಕೂಡ ನಡೀತಾ ಇದೆ. ಯಡಿಯೂರಪ್ಪ ಆಪ್ತ ಸದಾನಂದ ಅವರನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ತನ್ನತ್ತ ಸೆಳೆಯುವಲ್ಲಿ ಸಫಲ ಆಗಿದೆ. ಸೊ ಹಾಗಾಗಿ ಏನು ಬೇಕು ಗೆಲುವಿಗೆ ಅದೆಲ್ಲವನ್ನೂ ಕೂಡ ಸರ್ಕಾರ ಮಾಡೋದಿಕ್ಕೆ ಮುಂದಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮಹಾರಾಜರ ಎದುರು ಸಾಮಾನ್ಯ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೀವಿ, ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಾಗಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಏಟು ಎದುರೇಟು ಅಖಾಡಕ್ಕೆ ಈಗ ಮೈತ್ರಿ ನಾಯಕರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮೊದಲ ಬಾರಿ ಮೈಸೂರಿನಲ್ಲಿ ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ನಡೆಯುತ್ತೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಏಟು ಎದುರೇಟು ನೋಡೋದಕ್ಕೆ ಇನ್ಮುಂದೆ ಸಿಗತ್ತೆ. ಮೈಸೂರಿಗೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಡ್ತಾರೆ. ಎರಡೂ ಪಕ್ಷದ ಕಾರ್ಯಕರ್ತರ ನಡುವಿನ ಸಮನ್ವಯತೆ ಸಭೆಯನ್ನ ಮಾಡಲಿದ್ದಾರೆ ಉಭಯ ನಾಯಕರು. ಬಿಜೆಪಿ ಜೆಡಿಎಸ್ನ ಅಧ್ಯಕ್ಷರು ಹಾಗೂ ಸಂಚಾಲಕರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಆಗಿ ದೋಸ್ತಿಯಿಂದ ಈ ಸಮಾವೇಶ. ಸಿಎಂ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯಲು ದೋಸ್ತಿಗಳು ಸಿದ್ಧರಾಗಿದ್ದಾರೆ. ಸಿಎಂ ಡಿಸಿಎಂ ಆಕ್ಟಿವ್ ಆಗ್ತಾ ಇದ್ದ ಹಾಗೆ ದೋಸ್ತಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಸಮಾವೇಶವನ್ನ ನಡೆಸೋದರ ಮುಖಾಂತರ ಕೌಂಟರ್ ನೀಡಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಧು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರು ಇವತ್ತು ಜಗಮಗ ಅಂತ ಅನಿಸುತ್ತೆ. ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ದಾಂಗುಡಿ ಇಡ್ತಾ ಇದ್ದಾರೆ, ಮತ್ತೊಂದೆಡೆ ದೋಸ್ತಿ ನಾಯಕರುಗಳು ಕೂಡ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೈಸೂರು ಬಹಳ ಈಗ ಪ್ರಬಲವಾಗಿ ಕಂಡು ಬರ್ತಾ ಇರೋದು. ಅಲ್ಲಿ ಏಟು ಎದುರೇಟು ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಎರಡೂ ಕಡೆಯಿಂದಲೂ ಕೂಡ ಸಮಾವೇಶಕ್ಕೆ ಟಕ್ಕರ್ ಕೊಡೋದಕ್ಕೆ ದೋಸ್ತಿಗಳ ಸಭೆ ಕೂಡ ಇನ್ನು ಸಿದ್ಧ ಆಗಿದೆ. ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಇವತ್ತು ಲೋಕಸಭಾ ಚುನಾವಣಾ ಸಂಬಂಧವಾಗಿ ಇಡೀ ದಿನ ಮೈಸೂರಿನಲ್ಲಿ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗಿ ಇರ್ತವೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ 3 ದಿನಗಳಿಂದ ಕೂಡ ಮೈಸೂರು ಭಾಗದಲ್ಲೇ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ. ಇವತ್ತು ಹಲವು ಪಕ್ಷಗಳಿಂದ ಅಂದರೆ ಬಿಜೆಪಿ ಮತ್ತು JDSನಿಂದ ಬರ್ತಕ್ಕಂಥ ಸಾಕಷ್ಟು ಮುಖಂಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದೆ. ಅದು ಕೂಡ ಭಾಳ ಮೇಜರ್ ಆಗಿರ್ತಕ್ಕಂಥದ್ದು. ಮೂಡಾದ ಮಾಜಿ ಅಧ್ಯಕ್ಷ H.V. ರಾಜೀವ್ ಅವರು ಏನಿದ್ದಾರೆ ಅವರು ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಚಾಮರಾಜನಗರ ಲೋಕಸಭೆಗೂ ಸೇರಿದಂತೆ ಮೈಸೂರು ಲೋಕಸಭೆಗೂ ಸೇರಿದಂತೆ ಸಾಕಷ್ಟು ಜನ ನಾಯಕರನ್ನ ಸೇಳ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆಗಾದರೆ ಅದಾದ ನಂತರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಸಿದ್ದರಾಮಯ್ಯನವರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ಇಡೀ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ಸ್ಥಳೀಯ ನಾಯಕರು, ಸಂಸದರು, ಸಚಿವರುಗಳೇನಿದ್ದಾರೆ, ಉಸ್ತುವಾರಿ ಸಚಿವರುಗಳು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿರ್ತಾರೆ. ಒಂದು ಕಡೆಗೆ ಯದುವೀರ್ ಅವರ ವಿರುದ್ಧವಾಗಿ ರಾಜಕೀಯವಾಗಿ
ಜಾತಿಯ ಅಸ್ತ್ರವನ್ನು ಹೂಡಿರ್ತಕ್ಕಂತಹ ಏನು ಕಾಂಗ್ರೆಸ್ ಇದೆ, ಒಕ್ಕಲಿಗ ಅಸ್ತ್ರವನ್ನು ಹೂಡಿ ಒಕ್ಕಲಿಗ ಮತಗಳನ್ನು ನಿರ್ಣಾಯಕವಾಗಿ ಇರ್ತಕ್ಕಂಥ ಒಕ್ಕಲಿಗ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಏನೆಲ್ಲ ಕೆಲಸವನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಕಾಂಗ್ರೆಸ್ ಇಷ್ಟೆಲ್ಲವನ್ನು ಮಾಡ್ತಾ ಇದ್ರೆ ಮೊದಲ ಬಾರಿಗೆ ಮೈಸೂರಿನಲ್ಲಿ ಮೈತ್ರಿ ನಾಯಕರುಗಳು ಸಮಾಗಮ ಆಗ್ತಾ ಇದ್ದಾರೆ. ಇವತ್ತು BY ವಿಜಯೇಂದ್ರ ಜೊತೆಗೆ HD ಕುಮಾರಸ್ವಾಮಿ ಅವರು ಒಟ್ಟಾಗಿ ಮೈಸೂರು ಭಾಗದಲ್ಲಿರ್ತಕ್ಕಂಥ BJP ಮತ್ತು JDS ಮುಖಂಡರುಗಳು ಕಾರ್ಯಕರ್ತರನ್ನ ಒಟ್ಟಾಗಿ ಸೇರಿಸಿ ಸಮನ್ವಯ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾಕಂದರೆ ಮೈತ್ರಿ ಆದ ನಂತರದಲ್ಲಿ ಎಲ್ಲೂ ಕೂಡ ಎರಡೂ ಪಕ್ಷದ ನಾಯಕರುಗಳು ಒಟ್ಟೊಟ್ಟಿಗೆ ಸಭೆ ಮಾಡಿರ್ತಕ್ಕಂಥದ್ದು ನೋಡಿಲ್ಲ. ಇದು ಮೊದಲ ಸಭೆಯಾಗಿರುತ್ತೆ. ಏನು ಕಾಂಗ್ರೆಸ್ ಮೈಸೂರು ಭಾಗದಲ್ಲಿ ಅಬ್ಬರಿಸ್ತಾ ಇದೆ ಅಂದರೆ ತಮ್ಮ ಪಕ್ಷದ ನಾಯಕರುಗಳನ್ನು ಮುಖಂಡರುಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ರಿವರ್ಸ್ ಆಪರೇಷನ್ ಆಗಿ ಕಾಂಗ್ರೆಸ್ನಿಂದ ಎಷ್ಟು ಜನರನ್ನು ಸೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಕಾಂಗ್ರೆಸ್ ಕಡೆಗೆ ಹೋಗ್ತಾ ಇರ್ತಕ್ಕಂಥವ್ರನ್ನ ನಿಲ್ಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದರ ಮಧ್ಯದಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕು. ವಿಜೇಂದ್ರ ಅವರು ನಿನ್ನೆಯೇ ಕೂಡ ಏನು ಮೈಸೂರಿಗೆ ಬಂದಿದ್ರು, ಸದಾನಂದ ಅವರನ್ನು ಕಾಂಗ್ರೆಸ್ ಅವರು ಸೆಳೆಯಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು. ನಿನ್ನೆ ಅವರು ಪಕ್ಷಕ್ಕೆ ಸೇರ್ತಾರೆ, BJPಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಸುದ್ದಿ ಇತ್ತು. ಆದರೆ ವಿಜೇಂದ್ರ ಅವರು ಮೈಸೂರಿಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಕೂಡ ರಿವರ್ಸ್ ಆಪರೇಷನ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಂಥ ಸದಾನಂದ ಅವರು ಏನಿದ್ರು, ಅದರಲ್ಲೂ ಕೂಡ ಅವರು ಯಡಿಯೂರಪ್ಪ ಅವ್ರಿಗೆ ತೀರಾ ಆಪ್ತರಾಗಿರ್ತಕ್ಕಂಥವ್ರು, ವಿಜೇಂದ್ರ ಅವರ ಜೊತೆಗೆ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು, ಅವರನ್ನು ಪಕ್ಷದಲ್ಲೇ ಉಳಿಸ್ಕೊಳ್ಳಿಕ್ಕೆ ಆರಂಭದಲ್ಲೇ ವಿಜೇಂದ್ರ ಅವರು ಸಕ್ಸಸ್ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಏಟು ಎದುರೇಟು ಬಹಳಷ್ಟು ಜೋರಾಗಿದೆ. ಇನ್ನು ಮೈತ್ರಿ ನಾಯಕರು ಎರಡೆರಡು ಸಭೆಗಳನ್ನು ಮಾಡ್ತಾರೆ. ಮೊದಲಿಗೆ ಮುಖಂಡರು ಅಂದರೆ ಬ್ಲಾಕ್ನ ಅಧ್ಯಕ್ಷರುಗಳೇನಿರ್ತಾರೆ ಅವರು ಸಂಚಾಲಕರನ್ನ ಸೇರಿಸ್ಕೊಂಡು ಅವರ ಮಧ್ಯದಲ್ಲಿ ಸಮನ್ವಯತೆಯ ಸಭೆಯನ್ನು ಫಸ್ಟು ಖಾಸಗಿ ಹೋಟೆಲ್ನಲ್ಲಿ ಮಾಡ್ತಾರೆ ಸಂಜೆ 4 ಗಂಟೆ ಹೊತ್ತಿಗೆ. ಆ ಒಂದು ಸಭೆಯಲ್ಲಿ ಎರಡೂ ಪಕ್ಷದ ನಾಯಕರುಗಳು ಯಾವ ರೀತಿಯಾಗಿ ಸಮನ್ವಯತೆಯಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ, ನಂತರದಲ್ಲಿ ಸಂಜೆ 6 ಗಂಟೆ ಹೊತ್ತಿಗೆ ಕಾರ್ಯಕರ್ತರ ಸಭೆ ಇರ್ತಕ್ಕಂಥದ್ದು. ಇದಕ್ಕೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಿಗೆ ಸೇರ್ತಾರೆ. ಇದೊಂದು ರೀತಿಯಲ್ಲಿ ಕುತೂಹಲ ಕೂಡ ಇರ್ತಕ್ಕಂಥದ್ದು. ಇಲ್ಲಿವರೆಗೆ ಕೂಡ ನಾವು ಮೈತ್ರಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು, ಅಂದರೆ ನಾಯಕರು ಸಭೆ ಮಾಡೋದನ್ನ ನೋಡ್ತಾ ಇದ್ವಿ, ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಸಭೆ ಮಾಡುವಂಥದ್ದು, ಸಮಾವೇಶ ಆಗುವಂಥದ್ದು, ಅಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳಾಗ್ತವೆ ಅನ್ನೋದು ಕಂಡಿರಲಿಲ್ಲ. ಅದಕ್ಕೆ ಕೂಡ ಎಲ್ರಿಗೂ ಕುತೂಹಲ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಒಂದು ಕಡೆಗೆ ಮೇಲ್ಗೈನ ಸಾಧಿಸಲಿಕ್ಕೆ ಒದ್ದಾಟವನ್ನು ನಡೆಸ್ತಾ ಇದ್ರೆ, ಅದೇ ರೀತಿಯಾಗಿ ಕಾಂಗ್ರೆಸ್ನ ನಾಗಾಲೋಟವನ್ನು ತಡೆ ಹಿಡಿಯಲಿಕ್ಕೆ ಕೂಡ ಮೈತ್ರಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಶತಾಯಗತಾಯ ಚಾಮರಾಜನಗರ ಮತ್ತು ಮೈಸೂರನ್ನು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಟಕ್ಕರ್ ಕೊಟ್ಟು BJPಯಲ್ಲೇ ಅಂದರೆ ಮೈತ್ರಿ ನಾಯಕರೇ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ರಾಜಕೀಯ ಕಾರ್ಯತಂತ್ರಗಳನ್ನ ನಡೆಸಿರ್ತಕ್ಕಂಥದ್ದು, ರಾಜಕೀಯ ಬೆಳವಣಿಗೆಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ವೀಣಾ, ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ 3 ರಾಜಕೀಯ ಪಕ್ಷಗಳಿಗೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣ. ನೋಡೋಣ, ಚುನಾವಣೆ ಇದೆ, ಚುನಾವಣೆ ನಂತರ ಫಲಿತಾಂಶ ಬರುತ್ತೆ, ಯಾರ ಕೈ ಮೇಲಾಗತ್ತೆ ಅಂತ. ಈಗೊಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಇಷ್ಟೊತ್ತು ರಾಜ್ಯದ ಸುದ್ದಿಯನ್ನ ನೋಡಿದ್ವಿ. ದೆಹಲಿಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.